ನೋಡ್ರಿ ಫಸ್ಟ್ಗೆ 1/4 ಇಂಚು ಬಿಡ್ಬೇಕು. ಇದನ್ನು ಬಿಟ್ರೆ ಇದು ಫ್ರಂಟಿಗೆ ಯಾವಾಗಲೂ ಬಿಡಬೇಕು. ಇದು 1.5, ಇದು 3, ಇದು 5 ಇಂಚು, ಬಗಲು 5 ಇಂಚು ಇರುತ್ತೆ. ಸೊ ನೋಡ್ರಿ ಇಲ್ಲಿ ಎದೆ ಸುತ್ತಳತೆ ಒಟ್ಟು ಏನಿರುತ್ತೆ 4ನೇ ಒಂದು ಭಾಗ 7 ಕಾಲು ಪ್ಲಸ್ ಅರ್ಧ ಇಂಚು ಹಾಕಂದ್ರೆ ಟಕ್ಸಿಗಾಗಿ ಬೇಕು. ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ ಇಲ್ಲೈತೆ ನೋಡ್ರಿ ಇಲ್ಲಿ 7 ಕಾಲು ಮತ್ತು ಅರ್ಧ ಇಂಚು ಏನಕ್ಕೆ ಅಂದರೆ ಟಕ್ಸಿಗಾಗಿ ಅರ್ಧ ಇಂಚು. ಆಮೇಲೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ, ಇದು ಮೇನ್ ಇಂಪಾರ್ಟೆಂಟ್, ಇವನು ತಗೋಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ ಬಗಲಿನ ಸೈಡಿಂದ ಈ ಕಡೆ 1 ಇಂಚು ತೊಗೊಂಡು ಶೇಪ್ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಒಳಗೆ ಬರಬೇಕು ಶೇಪು. ಸೊ ಇಲ್ಲಿ ನೋಡ್ರಿ ಎದೆ ಸುತ್ತಳತೆ 28, 29, 30, 31ವರೆಗಿನ ಇದೇ ಮೆಜರ್ಮೆಂಟ್ ಇಡ್ರಿ. ಅಂದರೆ ಇದು ಡೀಪ್ ನೆಕ್ ಇದ್ದಾಗ ಮಾತ್ರ ಈ ಮೆಜರ್ಮೆಂಟ್ ಇಡ್ರಿ. ನೋಡ್ರಿ ಮುಂಭಾಗದ ಕ್ರಾಸ್ ಬೆಲ್ಟ್ ಮಟ್ಟ ಉದ್ದ 10.5 ಪ್ಲಸ್ 1 ಇಂಚು, ಅರ್ಧ ಇಂಚು ಕೆಳಗೆ ಕ್ರಾಸ್ ಪಟ್ಟೆ ಅಟ್ಯಾಚಿಗೆ ಹೋಗುತ್ತೆ, ಇನ್ನು ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಸೊ ಹಾಗಾಗಿ ಎಷ್ಟು ತೊಗೋಬೇಕು, ಅಷ್ಟು ನಿಮ್ದು ಯಾರದೇ ಬ್ಲೌಸ್ ತೊಗೊಳ್ರಿ ಪೂರ್ಣ ಉದ್ದ ಎಷ್ಟಿರುತ್ತಲ್ಲ ಅಲ್ಲಿಗೆ ಪ್ಲಸ್ 1 ಇಂಚ್ ತೊಗೋಬೇಕು. ಈಗ ಫ್ರಂಟ್ ಡೀಪು 6 ಪ್ಲಸ್ ಅರ್ಧ ತೊಗೊಂಡಿದ್ದೀನಿ ನೋಡ್ರಿ. ಈಗ 6 ಯಾಕಪ್ಪ ಅಂದ್ರೆ ನಮಗೆ ರೆಡಿ ಸಿಗುತ್ತಾ, ಅರ್ಧ ಇಂಚ್ ಯಾಕಂದರೆ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತಾ. ಸೊ ಹಾಗಾಗಿ ನೀವು ಯಾವುದೇ ಡೀಪ್ ತೊಗೊಳ್ಳಿ ಅರ್ಧ ಇಂಚು ಸೇರಿಸಿ ತೊಗೋಬೇಕು. ಓಕೆ, ಹಿಂಗೆ ಶೇಪ್ ಹಾಕ್ಕೊಡ್ರಿ. ಇಲ್ಲಿ ಫ್ರಂಟ್ ಅವರು ತೆಳ್ಳಗಿದಾರಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಬ್ರಾಡರ್ ತೊಗೊಳ್ರಿ. ನಿಮಗೆ ಬೇಕಾ ಇನ್ನೂ ಸ್ವಲ್ಪ ಬ್ರಾಡ್ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ 3 ಇಂಚು ಮಧ್ಯ ನೇರಕ್ಕೆ ಟಕ್ಸ್ ಬರಬೇಕು. ಇಲ್ಲಿ ನೋಡ್ರಿ 3 ಇಂಚ್ ಏನೈತಲ್ಲ ಇದ್ರ ಮಧ್ಯ ಶೋಲ್ಡರ್ನ ಮಧ್ಯ ಅದ್ರ ಒಂದು ಲೈನ್ ಹಾಕೊಂಬಿಡ್ರಿ ನಿಮ್ಗೆ ಕನ್ಫ್ಯೂಸ್ ಆದರೆ. ಸೊ ಇಲ್ಲಿ ನೋಡ್ರಿ ಈಗ ಏನು ಹಾಕಿದ್ವಲ್ಲ ಇಲ್ಲಿ ನಮ್ದು ಏನು ಬರುತ್ತಪ್ಪ ಅಂದ್ರೆ ಟಕ್ಸ್ ಬರುತ್ತೆ. ಆ ಕಡೆ 1 ಇಂಚು ಈ ಕಡೆ 1 ಇಂಚು, ಅರ್ಥ ಆಯ್ತು. ಇಲ್ಲೇನಿರ್ತಲ್ಲ ಇದ್ರ ಮಧ್ಯ ಇದು ಎದೆ ಸುತ್ತಳತೆ ಐತಲ್ವಾ, ಇಲ್ಲಿ ಅರ್ಧ ಇಂಚು ಇದು 2 ಇಂಚು, ಅರ್ಥ ಆಯ್ತು ಅನ್ಕೋತೀನಿ ನಾನು ನಿಮಗೆ. ಸೊ ಇಲ್ಲಿಂದ ಹಿಡಿದು 6 ಕಾಲು ಏನಂದ್ರೆ ವೇಸ್ಟ್ ನಡದ ಸುತ್ತಳತೆ ಎಷ್ಟೈತಿ ನಿಮ್ಮದು ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಳ್ರಿ. ಆಮೇಲೆ ನಾವಿಲ್ಲಿ ಎಷ್ಟು ಟಕ್ಸ್ ತೊಗೊತೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಬಟ್ಟೆ ಬಿಡಬೇಕಾಗುತ್ತೆ. ಇಲ್ಲಿ ನಾವು 6 ಕಾಲು ವೇಸ್ಟ್ ಆಯಿತಾ, ಇಲ್ಲಿ ನಾವು ಟಕ್ಸಿನ ಮಾರ್ಕ್ ಹಾಕಿಲ್ಲ. ಸೊ ಅಲ್ಲಿ ಎಷ್ಟು ಬಿಡ್ಬೇಕು ನಾವು 2 ಇಂಚು ಇಟ್ಟಿದ್ದೀನಿ. ಯಾಕಂದರೆ ಅವಳಿಗೆ 1 ಇಂಚು ಇದಕ್ಕೆ 1 ಇಂಚು ಆ ಕಡೆ ಒಂದು ಸೈಡು ಈ ಕಡೆ ಸೈಡು 1 ಇಂಚು 2 ಇಂಚು ಬಿಟ್ಟು ಮತ್ತು ಮಾರ್ಜಿನ್ಗಾಗಿ 2 ಇಂಚು. ಇಲ್ಲಿ ನೋಡ್ರಿ ಇಲ್ಲಿ ನೋಡುತ್ತೀರಾ ಮಾರ್ಜಿನ್ ಈ ಕಡೆ 2 ಇಂಚು ಏನೈತಲ್ಲ ಅದು ಮಾರ್ಜಿನು, ವೆಸ್ಟಿಂದು ಮತ್ತು ಎದೆ ಸುತ್ತಳತೆದು ಮಾರ್ಜಿನ್, ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಟಕ್ಸ್ ಏನು ಬರುತ್ತಲ್ಲ ಆ ಭಾಗದಲ್ಲಿ ಮಿಡಲ್ ಚೆಸ್ಟ್ ಬರುತ್ತೆ, ಅರ್ಥ ಆಯ್ತು. ಇಲ್ಲಿ ಯಾವಾಗಲೂ ಶೇಪ್ಗಾಗಿ 1.5 ಇಂಚು ಬಿಡಬೇಕು, ಈ ಕಡೆ 1.5 ಇಂಚು ಬಿಡಬೇಕು ಶೇಪ್ಗಾಗಿ, ಆಮೇಲೆ ಈ ಕಡೆ 1.5 ಇಂಚು ಬಿಡಬೇಕು ಶೇಪ್ಗಾಗಿ. ನೀವು ಯಾರ್ದನ್ನ ತೊಗೊಳ್ರಿ ಇದನ್ನೇ ಫಾಲೋ ಅಪ್ ಮಾಡಿರಿ. ಇಲ್ಲಿ ಫಸ್ಟ್ 1/4 ಇಂಚ್ ಬಿಟ್ಟಿರ್ತೀವಿ, ಆಮೇಲೆ ಇದ್ರ ಮಧ್ಯಕ್ಕೆ ಗೆರೆ ಹಾಕ್ಕೊಂಡಿರ್ತೀವಿ. ಇಲ್ಲಿ ನೋಡ್ರಿ ಇದು ಫ್ರಂಟ್ ಡೀಪು 6 ಪ್ಲಸ್ ಅರ್ಧ 6.5 ಆಯಿತು, ಅರ್ಥ ಆಯ್ತು. ಸೊ ನೋಡ್ರಿ ಇಲ್ಲಿ 6 ಪ್ಲಸ್ ಅರ್ಧ 6.5 ಆಯಿತು. ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲಿ ನೋಡ್ರಾಗ ಇದು ಟಕ್ಸಿಗೆ ಏನು ಮಧ್ಯ ಗೆರೆ ಹಾಕ್ಕೊಂಡ್ವಲ್ಲ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಹಾಕ್ರಿ. ಅಕಸ್ಮಾತ್ ಇಲ್ಲಿ ಹೈಟಿಗೆ ಎಷ್ಟು ತೊಗೋಬೇಕಪ್ಪ ಅಂದ್ರೆ ಇದು ಸ್ಮಾಲ್ ಚೆಸ್ಟ್ ಮೆಜರ್ಮೆಂಟ್ ಐತಲ್ಲ ನಾನು 2.5 ತೊಗೊತೀನಿ. ಅಕಸ್ಮಾತ್ ಹೆವಿ ಚೆಸ್ಟ್ ಅಂದರೆ ಜಾಸ್ತಿ ಚೆಸ್ಟ್ ಇದ್ನಪ್ಪ ಅಂದರೆ ಅವಾಗ ಏನು ಮಾಡಬೇಕು 2 ಇಂಚು ತೊಗೋಬೇಕು ಹೈಟ್, ಅರ್ಥ ಆಯ್ತು. ಇದು ಟಕ್ಸಿನ್ ಹೈಟ್ ಎಷ್ಟು ತೊಗೋಬೇಕಂದ್ರೆ ಸ್ಮಾಲ್ ಅಂದರೆ ಚೆಸ್ಟ್ ಅಂದರೆ ಎದೆಗೆ ಸ್ವಲ್ಪ ಇರುತ್ತಲ್ಲ ಅವ್ರಿಗೆ 2.5 ತೊಗೋಬೇಕು. ಅಥವಾ ಅಕಸ್ಮಾತ್ ನಮ್ಮಂಥವ್ರಿಗೆ ದಪ್ಪ ಇರ್ತಾರಲ್ಲ ಅವ್ರಿಗೆ ಎದೆ ಭಾಳ ಇರ್ತೈತಲ್ಲ ಅವ್ರಿಗೆ ಏನು ಮಾಡಬೇಕು 2 ಇಂಚು ಸಾಕಾಗುತ್ತಾ ಹೈಟ್ ನಾನು ಹೇಳ್ತಾ ಇರೋದು. ಇನ್ನು ನೋಡಿ ಟಕ್ಸಿಗೆ ನಡುಕ 2 ಇಂಚ್ ಗ್ಯಾಪ್ ಇರಬೇಕು. 1 ಇಂಚ್ ಏನು ಮಾರ್ಕ್ ಮಾಡಿವಲ್ವಾ ಅದು ಸ್ಟ್ರೇಟ್ ಉದ್ದಕ್ಕೆ ಇಟ್ಕೊಂಡು ಇನ್ನೊಂದು ಟಕ್ಸಿಗೆ ಅದು ಬಗಲ್ ಸೈಡ್ ಬರುತ್ತಲ್ಲ ಅಲ್ಲಿ ಟಕ್ಸಿಗೆ ಮಾರ್ಕ್ ಹಾಕಬೇಕು. 1 ಇಂಚಿಂದ ಸ್ಟ್ರೇಟ್ ಟೇಪ್ ಇಟ್ಕೋಬೇಕು, ನಡುಕ 2 ಇಂಚ್ ಗ್ಯಾಪ್ ಇರಬೇಕು. ಇಲ್ಲಿ ನೋಡಿ ಗೊತ್ತಾಗುತ್ತಾ, ನಡುಕ್ಕೆ 2 ಇಂಚು ಗ್ಯಾಪು. ಓಕೆ, ಇಲ್ಲಿ ಗೊತ್ತಾಗುತ್ತಾ ನಡುಕ್ಕೆ 2 ಇಂಚ್ ಗ್ಯಾಪು. ಸೊ ಈ ಕಡೆ 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಟಕ್ಸಿಗೆ ಅಲ್ಲಿಂದ ಹಿಡಿದು ಮತ್ತು ನಡುಕ್ಕೆ 2 ಇಂಚ್ ಗ್ಯಾಪ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇನ್ನೊಂದು ಟಕ್ಸ್ ಹಾಕಬೇಕು. ನಮ್ಮದು ಬರೋದು ಬೇರೆ ಕೇವಲ 3 ಟಕ್ಸ್ 4 ಟಕ್ಸ್ ಬರಲ್ಲ, ಅರ್ಥ ಆಯ್ತು. ಇದು ಸಿಂಪಲ್ ಐತಿ ನೋಡ್ಕೊಳ್ರಿ. ಇನ್ನೊಂದ್ಸರಿ ಹೇಳ ಫಸ್ಟ್ ಇಲ್ಲಿ ಐತಲ್ಲ ಮಾರ್ಕ್ ಮಾಡಿತ್ತಲ್ಲ ಅಲ್ಲಿಂದ 1ನೇ ಟಕ್ಸಿಗೆ ಏನಿದು 1 ಇಂಚಿಂದ ಮಾಡಿದ್ರು ಅಲ್ಲಿಂದ ಶೇಪ್ ಹಾಕೋಬೇಕು. ಈ ಕಡೆ ವೇಸ್ಟ್ ನಡದ ಸುತ್ತಳತೆ ಐತಲ್ಲ ಅಲ್ಲಿಂದ ಅಪ್ಪು ವೇಸ್ಟ್ ಇದು ಬರಬೇಕು. ಇಲ್ಲೇನು ಮಾಡಬೇಕು ಆ ಕಡೆ ಟಕ್ಸ್ ಮಾಡ್ಕೋಬೇಕು, ಅರ್ಥ ಆಯ್ತು ಅನ್ಕೋತೀನಿ ನಾನು. ಓಕೆನಾ, ಇಲ್ಲಿ ಫಸ್ಟಿಗೆ 1/4 ಇಂಚ್ ಬಿಟ್ಬಿಟ್ಟು ಆಮೇಲೆ ಮಾರ್ಕಿಂಗು ಇದು ವೇಸ್ಟ್ 6 ಕಾಲು ಫಸ್ಟ್ 1/4 ಇಂಚ್ ಬಿಟ್ಟು 6 1/4 ಇಂಚು ಪ್ಲಸ್ ಇಲ್ಲಿ
2 ಇಂಚು. ಇಲ್ಲೇನು ಬಿಟ್ಟಿರ್ತೀವಲ್ಲ ನಾವು ಗ್ಯಾಪು, ಆ ಕಡೆ 1 ಇಂಚು ಈ ಕಡೆ 1 ಇಂಚು, ಅಕಸ್ಮಾತ್ ಇಲ್ಲಿ 2 ಇಂಚ್ ಏನು ಬಿಟ್ಟಿರ್ತೀವಲ್ಲ ಆ ಬಟ್ಟೆನೇ ಇಲ್ಲಿ ತರಬೇಕು ಅಷ್ಟೇ. ಇಲ್ಲಿ 2 ಇಂಚ್ ಬಿಟ್ಟಿದ್ದು, ಇಲ್ಲೇನು 3 ಇಂಚ್ ಬಿಟ್ಟಿದ್ರೆ ಈ ಕಡೆ 3 ಇಂಚ್ ಬಿಡಬೇಕು. ನಡದ ಸುತ್ತಳತೆ ಆದಮೇಲೆ ಬಟ್ಟೆ ಬಿಡಬೇಕಲ್ಲಿ, ಆಮೇಲೆ 2 ಇಂಚು ಮಾರ್ಜಿನ್ ಬಿಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕೊರಳು 1.5 ಅಥವಾ 1.25 ಇಷ್ಟೇ ಸಾಕು ಈ ಸೈಜ್ ಅವ್ರಿಗೆ. ಬಗಲು 5 ಇಂಚು. ಇದನ್ನ ಈಗ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರು 3 ಇಂಚ್ ಇಟ್ಕೋಬೇಕು. ಗೊತ್ತಾಯ್ತು? ಇಲ್ಲಿ ಈ ಥರ ಶೇಪ್ ಹಾಕ್ಕೊಳ್ಬೇಕು. ಟಕ್ಸಿಂದ ಹಿಂಗೆ ಶೇಪ್ ಹಾಕ್ಕೊಂಡು ಸ್ಟ್ರೇಟ್ ಕಟ್ ಮಾಡಬೇಕು. ಅರ್ಥ ಆಯಿತು? ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡಬೇಕು. ಇಲ್ಲಿ ನೋಡಿ ಸ್ಟ್ರೇಟ್ ಇಲ್ಲೇನಂತಂದ್ರೆ ಉದ್ದ ಎಷ್ಟು ತೊಗೊಂಡಿದ್ದೀನಿ ನಾನು, 10.5 ಪ್ಲಸ್ 1 ಇಂಚು. ಅರ್ಥ ಆಯ್ತು? ಇದು 1 ಇಂಚು, 1.5 ಇಂಚು ಅಥವಾ 1.25 ತೊಗೊಳ್ರಿ. ನಿಮಗೆ ಇಲ್ಲಿ ಮಾತ್ರ 3 ಇಂಚು ಬೇಕು ಈ ಸೈಜ್ ಅವ್ರಿಗೆ. ಬಗಲು 5 ಇಂಚು. ಕೊರಳು ಎಷ್ಟಪ್ಪ ಅಂದರೆ 6 ಇಂಚು. ಎದೆ ಸುತ್ತಳತೆ 7.25 ಪ್ಲಸ್ ಅರ್ಧ ಪ್ಲಸ್ 2 ಇಂಚು. ವೇಸ್ಟ್ ಬಂದುಬಿಟ್ಟು 1/4 ಇಂಚ್ ಬಿಟ್ಟಿರ್ತೀವಲ್ಲ, ಇಲ್ಲಿ ಎಷ್ಟು ಬಟ್ಟೆ ಬಿಟ್ಟಿರ್ತೀವಿ ಅಷ್ಟು ಬಟ್ಟೆ ಇರಬೇಕು. ಅಂದರೆ ಒಟ್ಟು ನಡದ ಸುತ್ತಳತೆ ಪ್ಲಸ್ ಬಟ್ಟೆ ಟಕ್ಸ್ಗೆ ಎಷ್ಟು ಬಿಟ್ಟಿರ್ತೀವಲ್ಲ ಅಷ್ಟು 2 ಇಂಚ್ ಬಿಟ್ಟಿವಿ. ಇಲ್ಲಿ 2 ಇಂಚು ಪ್ಲಸ್ ಮತ್ತು 2 ಇಂಚು, 2 ಸರಿ 2 ಇಂಚು ಬಿಟ್ಟಿದ್ದೀನಿ. ನೋಡ್ಕೊಳ್ರಿ. ಟಕ್ಸಿನ ಮಧ್ಯೆ ಸುತ್ತೋರ್ದ 2 ಇಂಚು ಗ್ಯಾಪ್ ಬಿಡಬೇಕು. ಗೊತ್ತಾಯ್ತಾ? ಇಷ್ಟೇ ಸಿಂಪಲ್ ಐತಿ. ನೋಡ್ಕೊಳ್ರಿ. 10 ಅನ್ಕೋತೀನಿ ನಾನು. ಇಲ್ಲಿಂದ ಇಲ್ಲಿಗೆ 6. ಯಾವಾಗಲೂ ಫಸ್ಟ್ಗೆ 1/4 ಇಂಚ್ ಬಿಟ್ಟ ಮಾರ್ಕಿಂಗ್ ಹಾಕಬೇಕು ನಾವು. ಓಕೆ ಇಲ್ಲಿ ನೋಡ್ರಿ, ಸ್ವಲ್ಪ ಒಳಗೆ ಬರಬೇಕು. ಇದನ್ನು ನೀವು ಈ ಸೈಜ್ ಮೆಜರ್ಮೆಂಟಿಗೆ ಆರಾಮ್ಸೆ ಹೊಲಿಬಹುದು. ಇಲ್ಲಿ ನೋಡ್ರಿ ಫ್ರಂಟ್ ಭಾಗ ಕಟ್ ಆಯಿತು. ನೋಡಿದ್ರಾ? ಇಲ್ಲಿ ನೋಡ್ರಿ, ನಿಮಗೆ ಹಿಂಭಾಗದ ಆಲ್ರೆಡಿ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡ್ರಲ್ಲಿ ಇದು ಹೆಂಗಂದ್ರೆ, ಹಿಂಭಾಗಕ್ಕೆ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡಬಾರ್ದು. ಹಿಂಭಾಗಕ್ಕೆ ಮಾರ್ಕಿಂಗ್ ಕಟ್ ಮಾಡಬಾರ್ದು. ನಾನು ಇದನ್ನು ಫ್ರಂಟ್ ಅಲ್ವಾ ನಿಮ್ಗೆ ಹಂಗೆ ಕಟ್ ಮಾಡಿ ತೋರಿಸಿದ್ನಿ. ಸೊ ಹಿಂಭಾಗಕ್ಕೆ ಯಾಕಂದರೆ ಇದಾಗ್ಬಿಡ್ತದೆ ಅದು. ಓಕೆ, ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ತೆಗೀರಿ. ನಾನು ಆಲ್ರೆಡಿ ಹಿಂಭಾಗ ಕಟ್ ಮಾಡಿದ್ದೀನಲ್ವ, ಅದಕ್ಕೆ ತೋರಿಸಿದ್ದು ಅದನ್ನು. ಓಕೆ, ಈಗ ನಮ್ದು ಎಲ್ಲಿ ಮಾರ್ಕಿಂಗ್ ಬರುತ್ತೋ ಅಲ್ಲಿ ಕಚ್ ಹಾಕಬೇಕು. ಇದೇ ಸೇಮ್, ಇದು ಫ್ರಂಟ್ ರೆಡಿ ಆಯ್ತು. ಇದನ್ನು ಕಚ್ ಹಾಕ್ಬೇಕು. ನೋಡ್ರಿ, ಈಗ ನೀಟಾಗಿ ಕಚ್ ಹಾಕಬೇಕು. ನಾವು ಟಕ್ಸಿಗೆ ಏನು ಬಟ್ಟೆ ತೊಗೊಂಡಿರ್ತೀವಲ್ಲ ಅದನ್ನು ನಡದ ಸುತ್ತಳತೆ ಆದಮೇಲೆ ನೋಡ್ರಿ ಈ ಕಡೆ ಮಾರ್ಕಿಂಗ್ ಪಟಾಯಿಸ್ಬಿಟ್ರೆ ಆಗೋಯ್ತು. ಪಟಾಯಿಸ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ನೋಡ್ರಿ, ತೋಳಿಗೆ ಏನಪ್ಪ ಅಂದ್ರೆ ಇದೆಷ್ಟಿರ್ತಾ ಹಿಂಗೆ ತೊಗೋಬೇಕು. ಇದು ಬಟ್ಟೆ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ತೋಳಿಗೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಬಗಲ್ ಸೈಡ್ ಅಟ್ಯಾಚ್ ಮಾಡೋಕ್ಕೆ. ಸೊ ಅದನ್ನು ಅಟ್ಯಾಚ್ ಆದಮೇಲೆ ಆಮೇಲೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ. ಸೊ ಇದನ್ನ ಬಟ್ಟೆ ನಾನು ಏನು ಮಾಡ್ತೀನಿ ಇವಾಗ, ಕಟ್ ಮಾಡಿ ತಕ್ಕೋತೀನಿ. ತೋಳಿಗೆ ಮಾರ್ಕ್ ಹಾಕಿದ ಮೇಲೆಲ್ಲ ಇದು ಮಾಡೋಂಗಿಲ್ಲ. ಫಸ್ಟ್ ಬಟ್ಟೆ ನೋಡ್ಕೋಬೇಕು ಸಾಲ್ಟೈಸ್ ಆಗುತ್ತೋ ಇಲ್ಲೋ ಅಂತಂದೇಳಿ ನೋಡಿಬಿಟ್ಟು ಆಮೇಲೆ ಮಾರ್ಕ್ ಮಾಡಬೇಕು. ಓಕೆ, ಇದು ಕ್ರಾಸ್ ಪಟ್ಟಿ ಸಪ್ರೇಟಾಗೆ ತಗೋಬೇಕು ನಾವು ಇದ್ರಾಗ. ಸೊ ನಮ್ಮದು ಆ ಕಡೆ 3.5 ಈ ಕಡೆ 3.5 ಮಧ್ಯ ಮಾತ್ರ 3 ಇಂಚು. ನಮಗೆ ಎಷ್ಟು ಬೇಕು ಬಟ್ಟೆ? ಕ್ರಾಸ್ ಪಟ್ಟಿಗೆ ಎಷ್ಟು ಬೇಕು? ನಡದ ಸುತ್ತಳತೆ ಎಷ್ಟು ಇರುತ್ತಲ್ಲ 6.25 ಪ್ಲಸ್ 2 ಇಂಚು. ಇಷ್ಟು ಬಟ್ಟೆ ಆದರೆ ಸಾಕು. ಇಲ್ಲಿ ನೋಡಗ 6.25 ಪ್ಲಸ್ 2 ಇಂಚು. ಸೊ ಇಲ್ಲಿಗೆ ನೀವು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತಿದ್ದು. ಬೇಕಾ ಇನ್ನು 1/4 ಇಂಚ್ ಬೇಕಂದರೆ ಹೆಚ್ಚಿಗೆ ಇಟ್ಕೊಳ್ರಿ, ಬೇಡ ಅನ್ನಂಗಿಲ್ಲ. 1/4 ಇಂಚ್ ಅಷ್ಟೇ, ಅರ್ಧ ಇಂಚು ಬೇಡ. ಇಲ್ಲಿ 3.5 ಈ ಕಡೆ 3.5 ಆ ಕಡೆ 3.5. ಆಮೇಲೆ ಇದ್ರ ವೀಡಿಯೋಸ್ ಕ್ರಾಸ್ ಪಟ್ಟಿ ಲೈನಿಂಗ್ ಅಟ್ಯಾಚು ಮತ್ತು ಕ್ರಾಸ್ ಪಟ್ಟಿ ಹೆಂಗೆ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಶಾರ್ಟ್ ವೀಡಿಯೋಸಿಗೆ ಹಾಕಿದ್ದೀನಿ. ನೋಡ್ಕೊಳ್ರಿ ಅಲ್ಲಿ ಶಾರ್ಟ್ ವೀಡಿಯೋಸಲ್ಲಿ ಐತಿ, ನೋಡ್ಕೊಳ್ರಿ. ಪೂರ್ಣಿಮಕ್ಕ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಿರಲ್ವಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಒಂದೊಂದು ಟಿಪ್ಸ್ ಗೊತ್ತಾಗ್ತವೆ. ಅರ್ಧಂಬರ್ಧ ನೋಡಿದರೆ ಗೊತ್ತಾಗಂಗಿಲ್ಲ. ಅರ್ಥ ಆಯ್ತು? ಇದನ್ನು ಶೇಪ್ ಈ ಥರ ಹಾಕ್ಕೊಳ್ರಿ. ಆ ಕಡೆ 3.5 ಈ ಕಡೆ 3.5 ಮಧ್ಯ 3 ಇಂಚಿಗೆ ಹಿಂಗೆ ನಾವು ಬಟ್ಟೆನ ಕಟ್ ಮಾಡ್ಕೋಬೇಕು. ಬಟ್ಟೆಗೆ ಕಟ್ ಮಾಡಿ ತಗೋಬೇಕು. ನೋಡ್ರಿ ಈಗ ಇದನ್ನು 2 ಪೀಸಿಗೆ ಕಟ್ ಮಾಡ್ಕೋತೀನಿ. ಇಷ್ಟೇ ಸಿಂಪಲ್, ಚೆನ್ನಾಗಿ ಬರ್ತೈತಿ, ಪರ್ಫೆಕ್ಟಾಗಿ ಇದಕ್ಕೆ ಕೂಡ್ತೈತಿ. ಎದೆಗೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಕೂಡ್ತೈತಿ. ನೋಡಿರಿ, ಇದು ಕ್ರಾಸ್ ಪಟ್ಟಿ. ಸೊ ಇಂಥವ ಇನ್ನೂ 2 ಪಟ್ಟಿ ತೊಗೊತೀನಿ. 2 ಪಟ್ಟಿ ಏನಕ್ಕಂದರೆ ಲೈನಿಂಗಿಗೆ ಅಟ್ಯಾಚ್ಗಾಗಿ, ಇನ್ನೇ 2 ಆಮೇಲೆ ಇದಕ್ಕೆ. ಅರ್ಥ ಆಯ್ತು? ಇಲ್ಲಿ ನೋಡ್ರಿಗ ಎಷ್ಟು ಚೆನ್ನಾಗಿದೆ, ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಎಕ್ಸ್ಟ್ರಾ ಎಲ್ಲ ನೀಟಾಗಿ ತೆಗಿಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ. ಇದನ್ನೇನು ಕ್ರಾಸ್ ಪಟ್ಟಿಗೆ ಮಾರ್ಕಿಂಗ್ ಮಾಡಿ ತಗೊಂಡಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಪರ್ಫೆಕ್ಟಾಗಿ ತಗೋಬೇಕು. ಆಮೇಲೆ ನೋಡ್ರಿ, ಎಕ್ಸ್ಟ್ರಾಸ್ ಎಲ್ಲ ತೆಗಿಬೇಕು. ನೀವು ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್. ಫುಲ್ ವಿಡಿಯೋ ಎಲ್ಲ ನೋಡಿರಿ.
ಸೊ ಇದ್ರ ಶಾರ್ಟ್ ವೀಡಿಯೋಸ್ ಎಲ್ಲ ಇಲ್ಲಿ ಕ್ರಾಸ್ ಬಟ್ಟೆ ಅಟ್ಯಾಚಿಂಗು ಇದೆಲ್ಲ ವೀಡಿಯೋಸು ಶಾರ್ಟ್ ವೀಡಿಯೋಸ್ ಆಗದಾವು ಅದು ಹೆಂಗಂತ ನೀಟಾಗಿ ಗೊತ್ತಾಗುತ್ತೆ. ಜಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಶಾರ್ಟಲ್ಲಿ. ಸೊ ನೋಡ್ರಿ ಈಗ ಲೈನಿಂಗ್ ಕಟ್ ಮಾಡೋಣ್ರಿ. ಓಕೆ, ಲೈನಿಂಗ್ ಆಯ್ತಲ್ವಾ, ಈಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋಣ್ರಿ. ನಾವು ಆಲ್ರೆಡಿ ಸ್ಲೀವ್ ಅದನ್ನು ಕಟ್ ಮಾಡಿ ತೆಗ್ಕೊಂಡಿದ್ದೀವಿ. ಹೇಳುತ್ತೆ ಬೋಟ್ ನೆಕ್ ಅಲ್ಲ, ಡೀಪ್ ನೆಕ್ಕು. ಆರಾಮಾಗಿ ನೀವು ನಿಮ್ಮ ಸೈಜ್ಗೆ ಇಟ್ಕೊಂಡು ಹೊಲ್ಕೋಬೋದು. ಯಾರು ಈ ಸೈಜ್ನವ್ರು ಇದ್ದೀರಿ ಹೊಲ್ಕೋಬೋದು. ಭಾಗ ಕಟ್ ಮಾಡ್ಕೊತೀನಿ ನೋಡ್ರಿ ಇದನ್ನು. ಹೌದಾ, ಹಿಂಗೆ ನೀವು ಕೂಡ ಕಟ್ ಮಾಡ್ಕೊಳ್ರಿ. ನಮ್ಮದೇನು ಬಟ್ಟೆ ಉಳಿದಿರುತ್ತಲ್ಲ ಹಿಂಭಾಗಕ್ಕೂ ಮತ್ತು ಸ್ಲೀವ್ ಕಟ್ ಮಾಡಿ ಬಟ್ಟೆ ಏನು ಉಳಿದೈತಲ್ಲ ಅದಕ್ಕೆ ನಾನು ಫ್ರಂಟ್ಗೆ ಹಾಕೋತೀನಿ. ಮೇನ್ ನಮಗೆ ಹಿಂಭಾಗ ಚೆನ್ನಾಗಿ ಬರಬೇಕು. ಆಮೇಲೆ ಫ್ರಂಟ್ ಹಾಕ್ಕೊಂಡ್ರಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು ಸುತ್ತೋರ್ದ. ಸ್ವಲ್ಪ ಕಾಲು ಇಂಚು ಬಟ್ಟೆ ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡಿ ತಗೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ, ಅಂದರೆ ಸುತ್ತೋರ್ದ ಬಟ್ಟೆ ಬಿಡೋಕು. ಇದು ಗುಂಜು ಕೀಳೋದಾಗಿರಲಿ, ಇದು ಯಾಕಂದ್ರೆ ಇನ್ನೂ ಫಿನಿಶಿಂಗ್ ಆಗಿರಲ್ವಲ್ವ, ಕಟ್ಟಿಟ್ಟು ನೈಟ್ ಆಗಿರ್ತೈತಿ, ಬೆಳಗ್ಗೆ ಹೊಲಿತಿರ್ತೀವಿ ಅಥವಾ ಬೆಳಗ್ಗೆ ಕಟ್ ಮಾಡಿಟ್ಟು ಮಧ್ಯಾಹ್ನ ಹೊಲಿತಿರ್ತೀವಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸುತ್ತೋರ್ದ ಕಾಲು ಇಂಚು ಬಿಡಬೇಕಾಗುತ್ತೆ. ಇದನ್ನು ಕ್ರಾಸ್ ಪಟ್ಟಿನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಕಟ್ ಮಾಡ್ಕೋಬೇಕು. ನೋಡಿರಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರಿ. ಇದು ಕೂಡ ಅಷ್ಟೇ, ಎಲ್ಲವೂ ನೀವೇನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತಿರಲ್ಲ ಎಲ್ಲ ಕಡೆ ಸುತ್ತೋದ ಕಾಲು ಇಂಚು ಬಿಟ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು. ಗೊತ್ತಾಯ್ತಾ? ಆಮೇಲೆ ರೆಡಿ ಮಾಡುವಾಗ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ಹೊಲಿಬೇಕು. ಚೆನ್ನಾಗಾಗುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಇವಿಷ್ಟು ಬೇಕು: ಫ್ರಂಟ್, ಕ್ರಾಸ್ ಪಟ್ಟಿ ಆ್ಯಂಡ್ ಹಿಂಭಾಗ ಮತ್ತು ತೋಳು ಸ್ಲೀವ್ಗಾಗಿ. ಸೊ ನೋಡಿರಿ ಇಲ್ಲೆಲ್ಲ ಅದಾವಲ್ಲ, ಇದು ಸ್ಲೀವಿಂದು ಬಾರ್ಡರ್ ಬರುತ್ತೆ. ಸ್ಲೀವಿಗೆ ಸಿಂಪಲ್ ಡಿಸೈನ್ ಮಾಡ್ತೀನಿ ನಾನು ಅವ್ರಿಗೆ, ಸ್ಲೀವ್ಗೆ ಏನು ಡಿಸೈನ್ ಮಾಡಲ್ಲ. ಸೊ ನೋಡಿರಿ ಇದಿಷ್ಟು ಪಾರ್ಟು. ಇದು ಹಿಂಭಾಗ ನೋಡ್ರಿ ಇಲ್ಲಿ ಹೇಳೈತಿ ನೋಡಿರಿ. ಸೊ ಹಿಂಭಾಗ ನಾವು ಒಂದು ಬ್ಲೌಸ್ ಹೊಲಿತೀವಂದ್ರೆ ಮೇನ್ ಎದೆ ಸುತ್ತಳತೆ ಮತ್ತು ವೇಸ್ಟ್ ಇರಬೇಕು. ಇಲ್ಲ ಆವಾಗಲೇ ತೋರಿಸಿದ್ದೆ ತಾನೇ ನಾನು, ಎದೆ ಸುತ್ತಳತೆ ಮತ್ತು ವೇಸ್ಟ್ ಎಷ್ಟು ಬರುತ್ತೆ ನೋಡಿ. ಇದನ್ನು ಮಾತ್ರ ಕಟ್ ಮಾಡಬಾರ್ದು, ಈ ಥರನೇ ಇಟ್ಕೋಬೇಕು. ಯಾಕಂದ್ರೆ ಇದು ಕಟ್ ಮಾಡಬೇಕು ಹೋಗಬಾರ್ದು. ನೀವು ಫ್ರಂಟಿಗೆ ತೋರಿಸಿದ್ನಲ್ವಾ, ಹಿಂಭಾಗಕ್ಕೆ ಮಾಡಬೇಕು. ಇದು ಮಾತ್ರ ಬಗಲು 5 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು ವೇಸ್ಟ್. ಇದು ಸಿಂಪಲ್. ಓಕೆ, ಈಚಂಗಿಲ್ಲದು. ಅದಕ್ಕೆ ನೀವು ಫಸ್ಟ್ ಬಿಗಿನರ್ಸ್ ಇರ್ತೀರಲ್ಲ, ಈ ಟಿಪ್ಸು ಫಾಲೋ ಅಪ್ ಮಾಡಿರಿ. ಓಕೆ, ಫುಲ್ ವಿಡಿಯೋಸ್ ನೋಡಿರಿ. ಇದಕ್ಕೊಂದು ಸ್ಮಾಲ್ ಡಿಸೈನ್ ಮಾಡ್ತೀನಿ ನಾನು. ಈಗ ಹಬ್ಬದ ಸೀಸನ್ ಅಲ್ವಾ, ಸೊ ಅದಕ್ಕೊಂದು ಸಿಂಪಲ್ ಡಿಸೈನ್ ಮಾಡ್ತೀನಿ. ಸೊ ಇವತ್ತು ನಾನೇನು ಮಾಡ್ತೀನಿ ಅಂದರೆ ಕಾಜಾ ಪಟ್ಟಿ ಹುಕ್ ಪಟ್ಟಿಗೆ ಹಾಕಿ ಬಟ್ಟೆ ಕಟ್ ಮಾಡಿ ಇಟ್ಕೊತೀನಿ. ಈ ಬಟ್ಟೆ ಯಾರಿಗೆ ಅಂದರೆ ಈ ಸೈಜ್, ಈ ಅಳತೆ ಯಾರಿಗೆ 28, 29, 30, 31 ಸೈಜ್ ಅವ್ರಿಗೆ ಲೈನಿಂಗ್ ಬೇಕು. 1 ಮೀಟರ್ ಲೈನಿಂಗ್ ಬೇಕು. ಓಕೆನಾ? 1 ಮೀಟ್ರ್ ಲೈನಿಂಗ್ ಬೇಕು. ಅಕಸ್ಮಾತ್ ಇದಕ್ಕಿಂತ ಹೆವಿ ಚೆಸ್ಟ್ ಇರ್ತಾರಲ್ಲ ಅವ್ರಿಗೆ ಸ್ಲೀವ್ ಏನಾರ ಲಾಂಗ್ ಸ್ಲೀವ್ ಬೇಕಪ್ಪ ಅಂದ್ರೆ 1 ಕಾಲು ಮೀಟ್ರ್ ಬಟ್ಟೆ ಬೇಕು. ಆರಾಮ್ ಹೊಲಿರಿ, ಮನೆಯಲ್ಲೇ ಕೂತು ಕಲೀರಿ. ಓಕೆ, ಬಾಯ್.